ಕಂಚಿ ಕಾಮಕೋಟಿ ಪೀಠದ 59ನೇ ಜಗದ್ಗುರುಗಳು ಅಂತ ಒಬ್ಬರು, ಅವರ ಹೆಸರು ಭಗವನ್ನಾಮ ಬೋಧೇಂದ್ರರು ಅಂತ. ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಕಂಚಿ ಕಾಮಕೋಟಿ ಪೀಠದ 59ನೇ ಜಗದ್ಗುರುಗಳು, ಪೀಠಾಧಿಪತಿಗಳವರು. ಭಗವಂತನ ನಾಮಸ್ಮರಣೆ, ಶಂಕರ ಭಗವತ್ಪಾದರು ಕೂಡ ಹೇಳ್ತಾರೆ, ನಾಮಸ್ಮರಣಾದನ್ಯ ಉಪಾಯಂ ನಹಿ ಪಶ್ಯಾಮೋ ಭವತರಣೆ, ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ಆದ್ದರಿಂದ ಯಜ್ಞ ಎಂಬ ಶಬ್ದಕ್ಕೆ ವಿಶಾಲ ಅರ್ಥವಿದೆ. ಯಜ್ಞದಿಂದ ಬದುಕಿರಿ ಅಂತ ದೇವರು ಏನು ನಮಗೆ ಅಪ್ಪಣೆ ಕೊಟ್ಟನೋ ಅದರ ಅರ್ಥ ಇಷ್ಟೇ, ಭಗವಂತನ ಸ್ಮರಣೆಯೊಂದಿಗೆ ಬದುಕಿರಿ ಅಂತ. ಅತ್ಯಂತ ಸರಳವಾದಂಥ ಒಂದು ಯಜ್ಞ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನಮಗೆ ಕೊಟ್ಟಿದ್ದಾನೆ, ಅದು ನಾಮ ಜಪ ಅಂತ ಕರೀತಾರೆ. ನನಗೆ ಬೇರೆ ಯಾವ ಸಾಧನೆಯನ್ನೂ ಮಾಡಲಿಕ್ಕೆ ಸಮಯ ಇಲ್ಲ, ವ್ಯವಧಾನವಿಲ್ಲ, ನನಗೆ ಆಗ್ತಾ ಇಲ್ಲ ಅಂತಿದ್ದ ಪಕ್ಷದಲ್ಲಿ ಕೃಷ್ಣ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ, ಈ ಜಪಯಜ್ಞ ಒಂದು ಮಾಡು ಅಂತ. ಜಪಯಜ್ಞ ಅಂದ್ರೇನು? ಭಗವಂತನ ನಾಮವನ್ನು ಮತ್ತೆ ಮತ್ತೆ ಉಚ್ಚರಿಸುವುದಕ್ಕೆ ಹೆಸರು ಜಪಯಜ್ಞ ಅಂತ. ಅಲ್ಲಿ ಜ ಎನ್ನುವುದು ಜನ್ಮ ವಿಚ್ಛೇದವನ್ನು ಹೇಳ್ತಾ ಇದೆ, ಏನು ಪ ಅನ್ನುವಂಥದ್ದು ಪಾಪ ವಿಚ್ಛೇದವನ್ನು ಹೇಳ್ತಾ ಇದೆ. ಜನ್ಮ ಪಾಪವನ್ನು ವಿಚ್ಛೇದ ಮಾಡುವ ಶಕ್ತಿ ಜಪಕ್ಕಿದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಬೇರೆ ಸಾಧನೆ ಮಾಡುವಂತಹ ಸಮಯ ಇಲ್ಲದೇ ಇರತಕ್ಕಂತಹ ಕಾರಣ ಹೇಳುವವರು, ಸಮಯ ಎಲ್ಲರಿಗೂ ಇದೆ, ಒಂದು ಕಾರಣ ಹೇಳ್ತೇವೆ ನಾವು, ಅಂಥವರು ಏನು ಮಾಡ್ಬೋದು? ಸದಾ ಭಗವನ್ನಾಮವನ್ನು ಜಪಿಸಬಹುದು. ಯಾವ ನಾಮವಾದರೂ ಸರಿ, ಕೃಷ್ಣನಾಮವೋ ರಾಮನಾಮವೋ ಶಿವನಾಮವೋ. ಮೇರೆ ತೋ ಗಿರಿಧರ ಗೋಪಾಲ ದೂಸುರಾನ ಕೋಯ್ ಅಂದ್ಲು ಮೀರಾಬಾಯಿ. ಅಕ್ಕ ಮಹಾದೇವಿ ಹೇಳಿದ್ಲು, ಮಲ್ಲಿಕಾರ್ಜುನನೊಬ್ಬನೇ ನನ್ನ ಗಂಡ. ಪರಮಹಂಸ ರಾಮಕೃಷ್ಣರು ಹೇಳಿದರು ಕಾಳಿ 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 ಅಂತ. ಪುರಂದರರು ಹೇಳಿದರು ವಿಠಲ 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 ಅಂತ. ಆದ್ದರಿಂದ ನಾಮ ಯಾವುದು ಮುಖ್ಯ ಅಲ್ಲ, ಯಾವ ನಾಮವಾದರೂ ಅದಿತು ನಿರಂತರವಾಗಿ ನಮ್ಮ ಬಾಯಲ್ಲಿ ಬರ್ತಾ ಇದ್ದರೆ ಸಕಲ ಪಾಪಗಳನ್ನು ದೂರ ಮಾಡುವ ಸಾಮರ್ಥ್ಯ ಅದಕ್ಕಿದೆ. ಕಲಿಯುಗದಲ್ಲಿ ಬೇರೆಲ್ಲ ಸಾಧನೆಗಳನ್ನು ಮಾಡುವ ಕ್ಷಮತೆ ನಮಗಿದ್ರೂ ಕೂಡ ನಾವು ಮಾಡ್ತಾ ಇಲ್ಲ, ಯಾಕಂದರೆ ಮನಸ್ಸು ಬಹಿರ್ಮುಖವಾಗಿದೆ. ಬೇರೆ ಬೇರೆ ಸಬೂಬುಗಳನ್ನು ಹೇಳಿ ನಾವು ಸಾಧನೆಯನ್ನು ಮಾಡ್ತಾ ಇಲ್ಲ. ಅದಕ್ಕೆ ಹಿರಿಯರು ನಮಗೆ ಕಲ್ಪಿಸಿಕೊಟ್ಟಂಥ ಸುಲಭ ಉಪಾಯ ಯಾವುದು? ಭಗವಂತನ ನಾಮಸ್ಮರಣೆ. ಶಂಕರ ಭಗವತ್ಪಾದರು ಕೂಡ ಹೇಳ್ತಾರೆ, ನಾಮಸ್ಮರಣಾದನ್ಯ ಉಪಾಯಂ ನಹಿ ಪಶ್ಯಾಮೋ ಭವತರಣೆ, ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ನಾಮಸ್ಮರಣೆ ಎನ್ನುವಂಥದ್ದು ಸಂಸಾರವನ್ನು ದಾಟಿಸುತ್ತೆ ಅಂತ. ಕಂಚಿ ಕಾಮಕೋಟಿ ಪೀಠದ 59ನೇ ಜಗದ್ಗುರುಗಳು ಅಂತ ಒಬ್ಬರು, ಅವರ ಹೆಸರು ಭಗವನ್ನಾಮ ಬೋಧೇಂದ್ರರು ಅಂತ. ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಕಂಚಿ ಕಾಮಕೋಟಿ ಪೀಠದ 59ನೇ ಜಗದ್ಗುರುಗಳು, ಪೀಠಾಧಿಪತಿಗಳವರು. ಅವರೇನು ಮಾಡಿದರು? ಸಾಮಾನ್ಯವಾಗಿ ಪೀಠಾಧಿಪತಿಗಳೆಲ್ಲ ವ್ಯಾಕರಣ, ನ್ಯಾಯ, ಮೀಮಾಂಸ, ವೇದಾಂತ ಮುಂತಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಉಪಾಸನ, ಅಧ್ಯಾಪನ ಮುಂತಾದವುಗಳಲ್ಲಿ ತೊಡಗಿರ್ತಾರೆ, ಶಾಸ್ತ್ರಜ್ಞರಾಗಿರ್ತಾರೆ, ಅನುಷ್ಠಾನ ನಿಷ್ಠರಾಗಿರ್ತಾರೆ. ಆದರೆ ಇವರು ನಾಮಸ್ಮರಣೆಯನ್ನು ಹಳ್ಳಿ ಹಳ್ಳಿಗೂ ಪ್ರಚಾರ ಮಾಡ್ತಾರೆ. ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳಿ, ರಾಮನಾಮ ಸ್ಮರಣೆ ಮಾಡಿ, ಕೃಷ್ಣನಾಮ ಸ್ಮರಣೆ ಮಾಡಿ ಅಂತ ಹೇಳಿ ಈ ಭಜನ ಪದ್ಧತಿ ಅಂತ ಏನಿದೆ ಅದನ್ನು ಪ್ರಚಾರ ಮಾಡ್ತಾರೆ. ಯಾರು? ಕಾಮಕೋಟಿ ಪೀಠದ ಪೀಠಾಧಿಪತಿಗಳು. ಅದಕ್ಕೆ ಕಾರಣ ಇಷ್ಟೇ, ಒಂದು ಸಲ ಕಾಶಿಯಲ್ಲಿ ಅವರ ಗುರುಗಳು ಇದ್ದಾಗ ಇವರಿಗೆ ಕರೆದು ದೀಕ್ಷೆಯನ್ನು ಕೊಟ್ಟು ನೀನು ಹೋಗಿ ಪೀಠವನ್ನು ಅಲಂಕರಿಸು ಅಂತ ಹೇಳಿ, ದಾರಿ ಮಧ್ಯದಲ್ಲಿ ಪುರಿ ಜಗನ್ನಾಥ ದೇವಸ್ಥಾನ ಅಂತ ಒಂದು ಬರ್ತದೆ. ಆ ಜಗನ್ನಾಥ ದೇವಸ್ಥಾನದ ಪಕ್ಕದಲ್ಲಿ ಲಕ್ಷ್ಮೀಧರ ಕವಿ ಅಂತ ಒಬ್ಬನಿದ್ದಾನೆ, ಮಹಾಜ್ಞಾನಿ. ಆತನು ಭಗವನ್ನಾಮ ಕೌಮುದಿ ಎನ್ನುವ ಗ್ರಂಥವನ್ನು ಬರೆದಿದ್ದಾನೆ. ಭಗವನ್ನಾಮ ಮಾಹಾತ್ಮೆಯನ್ನು ಹೇಳ್ತಕ್ಕಂತಹ ಗ್ರಂಥ. ಅದನ್ನೊಮ್ಮೆ ಅವಲೋಕನ ಮಾಡಿಕೊಂಡು ಹೋಗುವಂತ ಅವರ ಗುರುಗಳು ಕಾಶಿಯಿಂದ ಕಳಿಸಿಕೊಟ್ಟರು ಇವರನ್ನು. ಕಾಶಿಯಿಂದ ಬರುವಾಗ ಪುರಿಯ ಜಗನ್ನಾಥದಲ್ಲಿ ನಿಲ್ತಾರೆ ಅವರು, ಜಗನ್ನಾಥನ ದರ್ಶನವನ್ನು ಮಾಡ್ತಾರೆ. ರಾತ್ರಿ ಹೊತ್ತು ಈ ಲಕ್ಷ್ಮೀಧರ ಕವಿಯ ಮನೆಗೆ ಬರ್ತಾರೆ. ಲಕ್ಷ್ಮೀಧರ ಪಂಡಿತ ಅಂತ ಮಹಾಜ್ಞಾನಿ. ಅವರು ಮನೆ ಬಾಗಿಲು ಹಾಕಿತ್ತು. ಸರಿ, ಸ್ವಲ್ಪ ಹೊತ್ತು ಹೊರಗಡೆಗೆ ಕುಳಿತುಕೊಳ್ಳೋಣ ಅಂತ ಕುಳಿತುಕೊಂಡಿದ್ರು. ಅಷ್ಟೊತ್ತಿಗೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಬಂದು ಜೋರಾಗಿ ಬಾಗಿಲು ತಟ್ತಾರೆ. ಯುವಕನೊಬ್ಬ ಬಂದು ಬಾಗಿಲು ತೆಗಿತಾನೆ. ಯಾರು ನೀವು ಅಂತ ಕೇಳ್ತಾರೆ ಅವ್ರು ಬಂದವರು.
ಅವ್ರು ಹೇಳ್ತಾರೆ, ದಕ್ಷಿಣ ದೇಶದಿಂದ ಬಂದಂಥ ದಂಪತಿಗಳು ನಾವಿಬ್ಬರು ಕಾಶಿಗೆ ಹೋಗಿದ್ದೆವು. ಒಂದು ಘಟನೆ ಜರುಗಿತ್ತು ನಮ್ಮಲ್ಲಿ, ಅದರ ಬಗ್ಗೆ ಮಾತಾಡಬೇಕಿತ್ತು ನಾವು ಅಂತ ಹೇಳ್ತಾರೆ. ಸರಿ, ಒಳಗೆ ಬನ್ನಿ. ಲಕ್ಷ್ಮೀಧರ ಕವಿಗಳಿಲ್ವಾ? ಇಲ್ಲ, ನಮ್ಮ ತಂದೆಯವರು ಹೊರಗಡೆ ಹೋಗಿದ್ದಾರೆ, ನನ್ನ ಹೆಸರು ಜಗನ್ನಾಥ ಪಂಡಿತ ಅಂತ, ನಿಮ್ಮ ಸಮಸ್ಯೆ ಏನು ಹೇಳಿ ಅಂತ ಹೇಳ್ತಾರೆ. ಅದೇನಾಗಿತ್ತು ಅಂದರೆ, ದಕ್ಷಿಣ ಭಾರತಕ್ಕೆ ಸೇರಿದಂತಹ ದಂಪತಿಗಳು ಕಾಶಿ ಯಾತ್ರೆಗೆ ಹೊರಟಿದ್ರು. ಪುರಿ ಹತ್ರ ಬಂದಾಗ ಅಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನಕ್ಕೆ ಹೋಗಿ ಅಲ್ಲೇ ಒಂದು ಚೌಲ್ಟ್ರಿಯಲ್ಲಿ ಧರ್ಮಶಾಲೆಯಲ್ಲಿ ಮಲಗಿದ್ದಾಗ ರಾತ್ರಿ ಹೊತ್ತು ಈ ಅನ್ಯ ಧರ್ಮೀಯರ ಹಾವಳಿ, ಮುಸಲ್ಮಾನ ದೊರೆಗಳ ಹಾವಳಿ ಇತ್ತು ಆವಾಗ ದೇಶದಲ್ಲಿ. ಅವರು ಈಕೆಯನ್ನು ಎತ್ತುಕೊಂಡು ಹೋಗ್ಬಿಟ್ಟಿದ್ರು. ಈ ಗಂಡ ಮಾರನೇ ದಿನ ಎದ್ದು ಹುಡುಕುತ್ತಾನೆ, ಹೆಂಡತಿ ಸಿಗಲಿಲ್ಲ. ತುಂಬ ಹುಡುಕಿದ, ಹೆಂಡತಿ ಸಿಗಲಿಲ್ಲ. 2-3 ದಿನ ಪ್ರಯತ್ನ ಮಾಡ್ದ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಕಾಶಿಗೆ ಹೊರಟು ಹೋಗಿಬಿಟ್ಟ. ಹಿಂತಿರುಗಿ ಬಂದಾಗ ಪುನಃ ಅಲ್ಲಿಯೇ ಜಗನ್ನಾಥ ದೇವಾಲಯದ ಸಮೀಪ ಸ್ನಾನವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಪಕ್ಕದಲ್ಲಿ ಬುರ್ಕಾ ಹಾಕಿರುವ ಒಂದು ಮಹಿಳೆ ಓಡೋಡಿ ಬಂದು ಇವನಿಗೆ ನಮಸ್ಕಾರ ಮಾಡ್ತಾಳೆ. ಸ್ವಾಮಿ, ನನ್ನ ಪರಿಚಯ ಸಿಗ್ತಾ. ನೋಡ್ತಾನೆ, ಹೆಂಡತಿ ಮತಾಂತರಗೊಂಡು ಬಿಟ್ಟಿದ್ದಾಳೆ. ಅವಳು ಹೇಳ್ತಾಳೆ, ನನಗೆ ಅನ್ಯಾಯವಾಗಿ ಈ ರೀತಿ ಆಗಿಬಿಟ್ಟಿದೆ, ನಾನು ಬಯಸಿದ್ದಲ್ಲ ಇದು, ರಾತ್ರಿ ಯಾರೋ ಹೊತ್ಕೊಂಡು ಹೋಗ್ಬಿಟ್ರು ನನ್ನನ್ನು, ಆಮೇಲೆ ನನ್ನನ್ನು ಈ ರೀತಿ ಮಾಡಿಬಿಟ್ಟಿದ್ದಾರೆ, ನನ್ನನ್ನು ಸ್ವೀಕರಿಸಿ ನೀವು ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ನನಗೆ ಗೊತ್ತಿದ್ದೆ ನೀನು ಶುದ್ಧಳು ಅಂತ, ಆದರೆ ಸಮಾಜ ಒಪ್ಪಬೇಕಲ್ಲಮ್ಮ, ಏನು ಮಾಡೋದು ಇವಾಗ ಅಂತ ಇಬ್ಬರು ಚಿಂತಿತರಾಗಿ ಕೂತ್ಕೋತಾರೆ. ಆಗ ಊರಿನ ಜನ ಬಂದು ಹೇಳ್ತಾರೆ, ಈ ಊರಿನಲ್ಲಿ ಒಬ್ಬರು ಪಂಡಿತರಿದ್ದಾರೆ, ಅವರು ಸಮೀಪಕ್ಕೆ ಹೋಗಿ ಅವ್ರು ಮಾರ್ಗದರ್ಶನ ಮಾಡ್ತಾರೆ ಅಂತ. ಆಗ ಆ ಲಕ್ಷ್ಮೀಧರ ಕವಿಯ ಮನೆಯ ಬಗ್ಗೆ ಅವರು ತಿಳಿಸ್ತಾರೆ. ಊರಿನವರು ಗಂಡ ಹೆಂಡತಿ ಇಬ್ಬರು ಬಂದಿದ್ದಾರೆ. ಜಗನ್ನಾಥ ಪಂಡಿತರ ಹತ್ರ ಹೇಳ್ತಾ ಇದ್ದಾರೆ, ನೋಡಿ ಊರಿನ ಜನ ಹೇಳಿದ್ದಾರೆ, ಹೀಗೆ ನನ್ನ ಹೆಂಡತಿ ಬಲಾತ್ಕಾರವಾಗಿ ಮತಾಂತರವಾಗಿ ಬಿಟ್ಟಿದ್ದಾಳೆ, ಈಗ ಅವಳನ್ನು ನಾನು ಸೇರಿಸ್ಕೊಳ್ಬೇಕೋ ಬೇಡವೋ, ಏನು ಮಾಡಬೇಕು? ಆಗ ಪಂಡಿತರು ಹೇಳ್ತಾರಂತೆ, ಶುದ್ಧೀಕರಣ ಮಾಡಿ ವಾಪಸ್ ತೆಗೆದುಕೋ. ಆ ಶುದ್ಧೀಕರಣ ಪ್ರಕ್ರಿಯೆ ಹೇಗೆ ಸ್ವಾಮಿ? ಆಗ ಅವರು ಹೇಳ್ತಾರಂತೆ, ಈ ಪುರಿ ಜಗನ್ನಾಥ ದೇವಸ್ಥಾನ ಪಕ್ಕದಲ್ಲಿ ಒಂದು ಕುಂಡ ಇದೆಯಲ್ಲ, ಅದರಲ್ಲಿ 3 ಬಾರಿ ಮುಳುಗಿ ರಾಮ 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 ಅಂತ ಹೇಳು, ಆಕೆ ಶುದ್ಧಳಾದಳು. ಒಳಗಡೆ ಕೂತ್ಕೊಂಡಂತಹ ಲಕ್ಷ್ಮೀಧರ ಕವಿ ಹೆಂಡತಿ ಮಗನಿಗೆ ಹೇಳ್ತಾಳಂತೆ, ಅಪ್ಪ 1 ಬಾರಿ ರಾಮನಾಮ ಹೇಳಿದ್ರೆ ಸಾಕು ಅಂತ ಬರ್ದಿದ್ರಲ್ಲಪ್ಪ ಅಂತ ಹೇಳಿದ್ಲಂತೆ. ಅಷ್ಟೊತ್ತಿಗೆ ಸ್ವಾಮಿಗಳು, ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ಒಳಗಡೆ ಹೋಗ್ತಾರೆ. ನೋಡಿ, ನನ್ನ ಗುರುಗಳು ಕೂಡ ನಿಮ್ಮ ತಂದೆಯವರು ಬರೆದ ಭಗವನ್ನಾಮ ಕೌಮುದಿ ಪುಸ್ತಕವನ್ನು ಅವಲೋಕನ ಮಾಡಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದೇನೆ ನಾನು. ಬರೆದಿದ್ದಾರೆ, ಎಲ್ಲಿ ಬರೆದಿದ್ದಾರೆ ತೋರಿಸಿ ಅಂತ ತೆಗೆದು ನೋಡಿದ್ರೆ ಅದರಲ್ಲಿ ಬರೆದಿದ್ರು, ಈ ರೀತಿಯಾಗಿ ರಾಮನಾಮವನ್ನು ಜಪಿಸಿದರೆ ಸಕಲ ಪಾಪಗಳು ನಷ್ಟವಾಗುತ್ತದೆ ಅಂತ ಗುರುಗಳು ಹೇಳಿದ್ರಂತೆ. ಬರೀ ಬಾಯಲ್ಲೇ ಹೇಳಿದರೆ ಸಾಲದು, ಇದ್ರ ಪರೀಕ್ಷೆ ಕೂಡ ಆಗಲಿ. ನಾಳೆಗೆ ಊರಿನವರನ್ನೆಲ್ಲ ಸೇರಿಸಿ 3 ಬಾರಿ ಆಕೆ ಮುಳುಗು ಹಾಕಲಿ, ಆಕೆಯಲ್ಲಿ ಪುನರ್ ಶುದ್ಧೀಕರಣ ಆದಂತಹ ಲಕ್ಷಣಗಳೇನಾದರೂ ಕಂಡು ಬಂದರೆ ನನ್ನ ಜೀವನವನ್ನು ರಾಮನಾಮ ಪ್ರಚಾರಕ್ಕಾಗಿ ಮೀಸಲಿಡ್ತೇನೆ ಅಂತ ಹೇಳಿದ್ರಂತೆ. ದೇವಸ್ಥಾನದ ಪಕ್ಕದಲ್ಲಿ ಇರತಕ್ಕಂತಹ ಕುಂಡಕ್ಕೆ ಮಾರನೇ ದಿನ ಎಲ್ಲರೂ ಸೇರಿದರು. ಆ ಮಹಿಳೆ 3 ಸಲ ಮುಳುಗು ಹಾಕಿ ರಾಮ 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 ಅಂತ ಹೇಳಿದ ತಕ್ಷಣ ಆಕೆಯ ಮುಖದಲ್ಲಿ ಆ ಒಂದು ತೇಜಸ್ಸು, ಕಳೆ ಅಂತ ಏನು ಕರಿತೇವೆ, ಸುಮಂಗಲಿಯಲ್ಲಿರಬೇಕಾದಂತಹ ಕಳೆ, ಅದು ಪುನಃ ಅಭಿವ್ಯಕ್ತವಾದದ್ದನ್ನು ಗಮನಿಸಿದ ಸ್ವಾಮಿಗಳು ತೀರ್ಮಾನ ಮಾಡಿದರು, ನಾನು ಕಾಮಕೋಟಿ ಪೀಠಕ್ಕೆ ಹೋದ ಮೇಲೆ ಶಾಸ್ತ್ರದ ಪ್ರಚಾರ ಮಾಡಲ್ಲ, ರಾಮನಾಮದ ಪ್ರಚಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಆ ತಮಿಳುನಾಡಿನ ಮೂಲೆಗೆ ಹೋಗಿ ರಾಮನಾಮವನ್ನು ಪ್ರಚಾರ ಮಾಡಿದರು.